ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಇವಾಗಷ್ಟೇ ನಾನೊಂದು ಲವ್ ರೀಡಿಂಗ್, ಜನರಲ್ ರೀಡಿಂಗ್ ಅಪ್ಲೋಡ್ ಮಾಡಿದ್ದೆ. ಸೊ ನಾನು ಅನ್ಕೊಂಡೆ ಕರಿಯರ್ ರೀಡಿಂಗು ಮಾಡಿಬಿಡೋಣ ಅಂತ. ವೈ ನಾಟ್? ಜನರಲ್ ರೀಡಿಂಗ್ ಆಗಿರುತ್ತೆ ಗೈಸ್. ಇನ್ ಕೇಸ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಓಕೆ, ಸೊ ಲೆಟ್ಸ್ ಸಿ ಜನರಲ್ ಗೈಡೆನ್ಸ್ ನಿಮಗೆ ಕರಿಯರ್ ಅಲ್ಲಿ ಏನಿದೆ. Let's see. Career reading. Let's see. Okay, 3 of Cups. Quite enjoying. ಏನ್ ವರ್ಕ್ ಮಾಡ್ತಾ ಇದ್ದೀರಾ, ಆಕ್ಚುಲಿ ನಿಮಗೆ ಖುಷಿ ಆಗ್ತಾ ಇದೆ. ಒನ್ ಥಿಂಗ್ ಈಸ್ 3 ಆಫ್ ಕಪ್ಸ್ ಅಂತ ಬಂದ್ರೆ ಒಂದು ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಆಗೋದನ್ನ, ಅಂದ್ರೆ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗೋದನ್ನ, ಮೇ ಬಿ ರೀಸೆಂಟ್ ಆಗಿ ನೀವು ನಿಮ್ ತರಾನೇ ಮೈಂಡ್ ಸೆಟ್ ಇರೋ ಒಂದಷ್ಟು ಜನರನ್ನ ಮೀಟ್ ಆಗಿದ್ದೀರಾ, ಒಂದಷ್ಟು ಕಲೀಗ್ಸ್ ನ ಫ್ರೆಂಡ್ಸ್ ತರ ಕ್ಲೋಸ್ ಮಾಡ್ಕೊಂಡಿದ್ದೀರಾ. ಮೇ ಬಿ ಗೊತ್ತಿಲ್ಲ, ಮುಂಚೆ ಇರೋ ಕಂಪನಿಯಲ್ಲಿ ನೀವು ಇಷ್ಟೊಂದು ಕಂಫರ್ಟ್ನೆಸ್ ನಿಮಗೆ ಫೀಲ್ ಆಗ್ತಾ ಇತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ಐ ಗೆಸ್ ಒಂದು 3-4 ಜನ ಒಳ್ಳೆ ಜನ, ಅಂದ್ರೆ ಒಳ್ಳೆ ಫ್ರೆಂಡ್ಶಿಪ್ ನ ಮೇಂಟೈನ್ ಮಾಡ್ತಾ ಇದ್ದೀರಾ. ಖುಷಿ ಆಗ್ತಾ ಇದೆ ಎವ್ರಿ ಡೇ ನಿಮಗೆ ಹೊರಗೆ ಆಫೀಸಿಗೆ ಹೋಗೋದಕ್ಕೆ, ನಿಮಗೆ ಮೋಟಿವೇಟ್ ಆಗ್ತಾ ಇದೆ ಹೋಗೋದಕ್ಕೆ ಆಫೀಸ್, ಬಿಕಾಸ್ ಅಲ್ಲೊಂದ್ 2-3 ಜನ ನಿಮಗೆ ಆಕ್ಚುಲಿ ಕ್ಲೋಸ್ ಪೀಪಲ್, ಮನ್ಸಿಗೆ ಹತ್ರ ಆಗಿದ್ದಾರೆ. ಬ್ಯೂಟಿಫುಲ್ ಕಾರ್ಡ್. ಅಂಡ್ ತುಂಬಾ ಜನ ಇಲ್ಲಿ ಗ್ರೂಪ್ ಅಲ್ಲಿ ವರ್ಕ್ ಮಾಡೋದನ್ನ ನೋಡ್ತಾ ಇದೀನಿ. ಮೇ ಬಿ ರೀಸೆಂಟ್ ಆಗಿ ನಿಮಗೆ ಇಂಡಿವಿಜುವಲ್ ವರ್ಕ್ ಮಾಡೋದ್ಕಿಂತ ಒಂದು ಗ್ರೂಪ್ ಅಲ್ಲಿ ವರ್ಕ್ ಮಾಡೋದು, ಒಂದು ಕೊಲಾಬ್ರೇಷನ್ ಅಲ್ಲಿ ವರ್ಕ್ ಮಾಡೋದು. ಯಾರಾದ್ರೂ ಆನ್ಲೈನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ವೆರಿ ಸೂನ್ ಕೊಲಾಬ್ರೇಷನ್ ಬರ್ತಾರೆ. ಅಂದ್ರೆ ನಮ್ ಜೊತೆ ವರ್ಕ್ ಮಾಡಿ, ನೀವು ನಮ್ ಜೊತೆ ಇದ್ ಮಾಡ್ಕೊಳ್ಳಿ, ಟೀಮ್ ಅಪ್ ಮಾಡ್ಕೊಳ್ಳಿ, ಇಬ್ರು ಸೇರ್ಕೊಂಡು ಒಟ್ಟಿಗೆ ಕಂಟೆಂಟ್ ಮಾಡೋಣ. ಸೊ ಈ ತರ ನಿಮ್ಮ ಒಂದು ಟ್ಯಾಲೆಂಟ್ ನ ಐಡೆಂಟಿಫೈ ಮಾಡ್ಬಿಟ್ಟು ನಿಮಗೊಂದು ಪ್ರಪೋಸಲ್ ನ ಸೆಂಡ್ ಮಾಡೋದು, ಒಟ್ಟಿಗೆ ವರ್ಕ್ ಮಾಡೋಣ ಅಂತ, ಅಥವಾ ನೀವು ಇನ್ನೊಬ್ರಿಗೆ ಪ್ರಪೋಸಲ್ ನ ಸೆಂಡ್ ಮಾಡೋದು, ಒಟ್ಟಿಗೆ ವರ್ಕ್ ಮಾಡೋಣ ಅಂತ. ಸೊ ಈ ತರ ಸಿಚುವೇಶನ್ ನೋಡ್ತೀನಿ. ಇಟ್ಸ್ ವೆರಿ ಬ್ಯೂಟಿಫುಲ್. ಅಗೇನ್ ಇಟ್ಸ್ ಎನ್ ಇಂಡಿಕೇಶನ್. ಇನ್ ಕೇಸ್ ನೀವು ವರ್ಕ್ ಅಲ್ಲಿ ಡಿಸಪಾಯಿಂಟ್ ಆಗಿದ್ರೆ, ವೆರಿ ಸೂನ್ ನಿಮ್ಮ ವರ್ಕ್ ಎನ್ವಿರಾನ್ಮೆಂಟ್ಗೆ ಒಂದೆರಡು ಪೀಪಲ್ ಜಾಯಿನ್ ಆಗ್ತಾರೆ, ನಿಮ್ಮ ಗ್ರೂಪ್ ಚೇಂಜ್ ಆಗುತ್ತೆ. ಇನ್ ಕೇಸ್ ನೀವು ಕಂಫರ್ಟಬಲ್ ಗ್ರೂಪ್ ಅಲ್ಲಿ ಇಲ್ಲ ಅಂದ್ರೆ ಗ್ರೂಪ್ ಚೇಂಜ್ ಆಗುತ್ತೆ. ಅಲ್ಲಿ ನಿಮಗೆ ಮೋಸ್ಟ್ ಕಂಫರ್ಟಬಲ್ ಪೀಪಲ್ ಸುತ್ತಮುತ್ತ ಕೂರೋದಕ್ಕೆ ಸಿಗುತ್ತೆ. ಅಟ್ ಲೀಸ್ಟ್ ಒಂದು ಮೈಂಡ್ ಫ್ರೀ ಆಗತ್ತೆ ಅವ್ರ ಜೊತೆ ಮಾತಾಡ್ತಾ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ. ಸೊ ಈ ತರ ಎನ್ವಿರಾನ್ಮೆಂಟ್ ನ ನೋಡ್ತಾ ಇದೀನಿ ನಿಮ್ಮ ಕರಿಯರ್ ಸೆಟಪ್ ಅಲ್ಲಿ. ಐ ಗೆಸ್ ಯು ಆರ್ ಡೂಯಿಂಗ್ ಗ್ರೇಟ್. ಕರಿಯರ್ ವೈಸ್ ಅಲ್ಲಿ ಸಮ್ ಆಫ್ ಯುವರ್ ಓಲ್ಡ್ ಫ್ರೆಂಡ್ಸ್ ನೀವು ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಫ್ರಮ್ ನೋ ವೇರ್ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ನಿಮ್ಮ ಕಲೀಗ್ ಆಗಿ ಬರ್ಬೋದು. ಈ ಒಂದು ಮಾತನ್ನ ಲಾಕ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಸ್ಕೂಲ್ ಫ್ರೆಂಡ್, ಆಲ್ ಆಫ್ ನೋ ವೇರ್ ನೀವು ನಿಮ್ಮ ಜಾಬ್ ಅಲ್ಲಿ ಮೀಟ್ ಆಗ್ಬೋದು. ನಿಮಗೆ ಶಾಕ್ ಆಗತ್ತೆ ಡೆಫಿನೆಟ್ಲಿ. ಈ ಮಾತನ್ನ ನೆನ್ಪಿಟ್ಕೊಳ್ಳಿ. ಅಂದ್ರೆ ತುಂಬಾ ತುಂಬಾ ವರ್ಷಗಳಿಂದ ನೋಡ್ದಿಲ್ದಿರೋ ಒಂದು ಪರ್ಸನ್ ನೀವು ಮೀಟಪ್ ಆಗೋ ಪಾಸಿಬಿಲಿಟಿ ಇದೆ. ಎಸ್ಪೆಷಲಿ ಜಾಬ್ ವರ್ಕಿಂಗ್ ಅವರ್ಸ್ ಅಲ್ಲಿ, ಎಸ್ಪೆಷಲಿ ಕಂಪನಿಯಲ್ಲಿ ನೀವು ಅವ್ರನ್ನ ಸಿಗೋದು. ಆಲ್ ಆಫ್ ಅ ಸಡನ್ ನಿಮ್ನೆಲ್ಲರೂ ಕಳ್ಸಿರ್ತಾರೆ ವರ್ಕ್ ರಿಲೇಟೆಡ್ ಆಗಿ, ಈ ಪರ್ಸನ್ ಮೀಟ್ ಆಗೋದು. ಸೊ ಜಾಬ್ ರಿಲೇಟೆಡ್ ಆಗಿ ತುಂಬಾ ಕನೆಕ್ಷನ್ಸ್ ನ ಬೆಳೆಸ್ಕೊಳ್ಳೋದನ್ನ ನೋಡ್ತಾ ಇದೀನಿ. ತುಂಬಾ ಸೋಷಲೈಸ್ ಆಗ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದೀನಿ. ಲೆಟ್ಸ್ ಸಿ. ಬ್ಯೂಟಿಫುಲ್. ಸ್ಟ್ರಗಲ್ ಅಂತ ಅಂದ್ರೆ 10 ಆಫ್ ವಾನ್ಸ್ ಬರ್ತಾರೆ. 10 ಆಫ್ ವಾನ್ಸ್ ಅಂದ್ರೆ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್, ಒಂದಷ್ಟು ಬರ್ಡನ್ಸ್. ಕೆಲ್ಸ ಅಂದ್ರೆ ಸ್ಟ್ರಗಲ್ ಇದ್ದಿದ್ದೆ. ಸ್ವಲ್ಪ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮೇಲೆ ಇದೆಯೇನೋ ಅಂತ ಫೀಲ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ನಿಮ್ಮ ಫ್ರೆಂಡ್ಸಿಗೆ ಕಂಪೇರ್ ಮಾಡಿದಾಗ ಅವ್ರು ಚೆನ್ನಾಗಿ ಡೀಲ್ ಮಾಡ್ತಾ ಇದಾರೆ ಅವ್ರ ಲೈಫಲ್ಲಿ. ನನಗೆ ಯಾಕೆ ಇಷ್ಟೊಂದು ಸ್ಟ್ರೆಸ್ ಆಗ್ತಾ ಇದೆ, ನನಗೆ ಯಾಕೆ ಬರ್ಡನ್ಸ್ ಆಗ್ತಾ ಇದೆ, ನಂಗೆ ಯಾಕೆ ಇಷ್ಟೆಲ್ಲ ರೆಸ್ಪಾನ್ಸಿಬಿಲಿಟೀಸು, ಹಿಂಗೆಲ್ಲ ಥಾಟ್ಸ್ ನಿಮ್ಮ ಮೈಂಡ್ ಅಲ್ಲಿ ಬರೋ ಪಾಸಿಬಿಲಿಟಿ ಇದೆ. ಅಗೈನ್ ಕೀಪ್ ಇನ್ ಮೈಂಡ್, ನಿಮಗೆ ಎಷ್ಟಾಗುತ್ತೆ ಅಷ್ಟೇ ವರ್ಕ್ ಮಾಡಿ. ನಿಮ್ಮ ಎನರ್ಜಿಗೆ ಎಷ್ಟಾಗುತ್ತೆ ಅಷ್ಟೇ ವರ್ಕ್ ಮಾಡಿ. ಅಂಡ್ ನಿಮ್ಮ ಒಂದು ವರ್ಕಿಂಗ್ ಅವರ್ಸ್ ಅನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಇವಾಗ 10 AM ಗೆ ಲಾಗಿನ್ ಅಂದ್ರೆ 7 PM ಗೆ ಲಾಗ್ಔಟ್ ಇರುತ್ತೆ. 7 PM ಗೆನೆ ಕಮ್ ಔಟ್. ಅದನ್ನ ಬಿಡ್ಕೊಂಡು ನಾನು ವೀಕ್ ಆಫ್ ಟೈಮಲ್ಲೂ ವರ್ಕ್ ಮಾಡ್ತೀನಿ, ಅದೆಲ್ಲ ಮಾಡಕ್ ಹೋಗ್ಬೇಡಿ. ಮೇ ಬಿ ತುಂಬಾ ಜನ ಏನ್ ನೋಡ್ತಾ ಇದೀರಾ, ಮೇ ಬಿ ನಿಮಗೆ ಈ ಒಂದು ಎಸ್ಪೆಷಲಿ ನೆಕ್ಸ್ಟ್ 2 weeks ಸ್ವಲ್ಪ ಜಾಸ್ತಿ ಬರ್ಡನ್ ಇರೋ ವೀಕ್ ಆಗಿರುತ್ತೆ. ಮೇ ಬಿ ತುಂಬಾ ಕೆಲಸ ಕೊಡ್ತಾರೆ. ಮೇ ಬಿ ವೀಕ್ ಆಫ್ ತಗೊಳಕ್ ಆಗಲ್ಲ, ಅಷ್ಟೊಂದು ಕೆಲಸ ಇರುತ್ತೆ.
ಹೊಸ ಪ್ರಾಜೆಕ್ಟ್ ನ ನೀವು ತಗೋಬಹುದು, ಹೊಸ ಪ್ರಾಜೆಕ್ಟ್ ಲಾಂಚ್ ಆಗ್ಬೋದು, ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ಬೋದು ನಿಮ್ ಮೇಲೆ. ಸೊ ಎಕ್ಸ್ಟ್ರಾ ವರ್ಕ್ ನಿಮ್ ಮೇಲೆ ಬರುತ್ತೆ. ಸಡನ್ ಆಗಿ ಒಬ್ಬ ಕಲೀಗ್ ಲೀವ್ ತಗೊಳ್ಳೋದು, ಅವ್ರ ಕೆಲಸ ನಿಮ್ ಮೇಲೆ ಬರೋದು. ಸೊ ನಿಮ್ದೇ ಒಂದಷ್ಟು ಪ್ಲಾನ್ಸ್ ಇರುತ್ತೆ, ಎಲ್ಲೋ ಒಂದ್ ಕಡೆ ಆ ಪ್ಲಾನ್ಸ್ ನ ಕಂಪ್ಲೀಟ್ ಆಗಿ ಫುಲ್ಫಿಲ್ ಆಗೋದಕ್ಕಾಗಲ್ಲ, ಜಸ್ಟ್ ಬಿಕಾಸ್ ನಿಮಗೆ ಎಕ್ಸ್ಟ್ರಾ ಬರ್ಡನ್ಸ್ ಬರ್ಬೋದು ಜಾಬ್ ಅಲ್ಲಿ. ಸೊ ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಓಕೆ, ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಮೆಸೇಜಸ್ ಏನಿದೆ ಅಂತ. ಲೆಟ್ಸ್ ಸಿ. ಏಸ್ ಆಫ್ ಪೆಂಟಕಲ್ಸ್, ಒಂದು ಹೊಸ ವೇ, ದುಡ್ಡು ಮಾಡೋದಕ್ಕೆ ಹೊಸ ವೇ ನೀವು ನೋಡ್ಕೊಂತೀರಾ. ಏಸ್ ಆಫ್ ಪೆಂಟಕಲ್ಸ್ ಅಂದ್ರೆ ಒಂದು ಹೊಸ ಆಪರ್ಚುನಿಟಿ ಸಿಗೋದು ನಿಮಗೆ. ತುಂಬಾ ಜನಕ್ಕೆ ವಿತಿನ್ 2 weeks ಬರ್ದಿಟ್ಕೊಳ್ಳಿ, ಹೊಸ ಜಾಬ್ ಆಪರ್ಚುನಿಟಿ ಬರುತ್ತೆ ನಿಮಗೆ. ನ್ಯೂ ಜಾಬ್ ಆಫರ್, ಯಾವ್ದಾದ್ರು ಕಂಪನಿಗೆ ಅಪ್ಲೈ ಮಾಡಿರ್ತೀರ ನೀವು, ಇಲ್ಲಿ ಆಗ್ತಿರೋ ಸ್ಟ್ರೆಸ್ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಇನ್ನೊಂದು ಕಡೆ ಅಪ್ಲೈ ಮಾಡೋಣ, ಏನಾಗುತ್ತೆ ನೋಡೋಣ. ಹಿಂಗೆ ಒಂದು ಹೊಸ ಕಂಪನಿಗೆ ಅಪ್ಲೈ ಮಾಡ್ತಾ ಇದ್ರ ಅಂದ್ರೆ ಮೇ ಬಿ ಅವ್ರ ಕಡೆಯಿಂದ ನಿಮಗೆ ಒಂದು ರೆಸ್ಪಾನ್ಸ್ ಬರೋದನ್ನ ನೋಡ್ತಾ ಇದೀನಿ, ಅವ್ರ ಕಡೆಯಿಂದ ಒಂದು ಆಫರ್ ಲೆಟರ್ ಬರೋದನ್ನ ನೋಡ್ತಾ ಇದೀನಿ. ಅಂಡ್ ತುಂಬಾ ಜನಕ್ಕೆ ಒಂದು ಆಲ್ಟರ್ನೇಟಿವ್ ವೇ ಅಲ್ಲಿ ಅರ್ನ್ ಮಾಡೋದನ್ನ ಕಲ್ತ್ಕೊಂತೀರ ನೀವು. ಆಲ್ಟರ್ನೇಟಿವ್ ವೇ ಅಂದ್ರೆ ಬರೀ ಒಂದು ಕಡೆ ದುಡ್ಡು ಮಾತ್ರ ಅಲ್ಲ, ಇನ್ನೊಂದು ಕಡೆ ದುಡ್ಡು ಬರೋ ಪಾಸಿಬಿಲಿಟಿ ಇದೆ. ಏಸ್ ಆಫ್ ಪೆಂಟಕಲ್ಸ್ ಅಂದ್ರೆ ಇದು ನಾಳೆ ಬಂದ್ ನಾಡ್ದು ಹೋಗೋ ದುಡ್ಡಲ್ಲ. ದಿಸ್ ಇಸ್ ಸಮಥಿಂಗ್ ಫಾರ್ ಅನದರ್ ಫ್ಯೂ ಮೋರ್ ಇಯರ್ಸ್ಗೆ ನೀವು ಈ ದುಡ್ಡು ಮೇಲೆ ಡಿಪೆಂಡ್ ಆಗ್ಬೋದು, ಈ ಒಂದು ಹೊಸ ಆಪರ್ಚುನಿಟೀಸ್ ಮೇಲೆ ಡಿಪೆಂಡ್ ಆಗ್ಬೋದು, ಈ ಒಂದು ಹೊಸ ಆಫರ್ ಮೇಲೆ ಡಿಪೆಂಡ್ ಆಗ್ಬೋದು. ಐ ಗೆಸ್ ಇನ್ ಕೇಸ್ ನಿಮಗೆ ಒಂದು ಹೊಸ ಆಫರ್ ಬರುತ್ತೆ ಅಂದ್ರೆ ವಿತಿನ್ 2 weeks ನೆಗ್ಲೆಕ್ಟ್ ಮಾಡಬೇಡಿ. ಸಮಥಿಂಗ್ ಪೊಟೆನ್ಶಿಯಲ್ ಆಫರ್, ಒಂದು ಜಾಬ್ ಆಫರ್ ಬಂತು ಅಂದ್ರೆ ನೆಗ್ಲೆಕ್ಟ್ ಮಾಡಬೇಡಿ. ಬಿಕಾಸ್ ಇವಾಗ ಅದು ಒಂದು ಸ್ಮಾಲ್ ಅಮೌಂಟ್ ಅನ್ನಿಸ್ಬೋದು, ಬಟ್ ಆ ಒಂದು ಜಾಬ್ ಅಲ್ಲಿ ಮೇ ಬಿ ನಿಮಗೆ ಗ್ರೋತ್ ಇದೆ. ಎಸ್, ನೆಕ್ಸ್ಟ್ ನೋಡೋಣ. ಆಪರ್ಚುನಿಟೀಸ್ ಅಂತಾಗ್ಲೇ ಆಲ್ರೆಡಿ ಬಂದಿದೆ. ಸೊ ಸಮಥಿಂಗ್ ಇದು ನಿಮಗೆ ಗೊತ್ತಾಗಲ್ಲ, ಆಫರ್ ಇದು ಯಾವಾಗ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ನಿಮಗೆ. ಸಮ್ಟೈಮ್ಸ್ ತುಂಬಾ ಡಿಗ್ ಇನ್ ಮಾಡಬೇಕು ಈ ಒಂದು ಆಪರ್ಚುನಿಟಿ ಬಗ್ಗೆ, ನಿಮಗೆ ನಾಲೆಜ್ ಬರಬೇಕು ಅಂದ್ರೆ. ಲೆಟ್ಸ್ ಸಿ ಇನ್ನು ನಿಮಗೆ ಏನ್ ಮೆಸೇಜ್ ಇದೆ ಅಂತ. ಜಸ್ಟ್ ಮಿನಿಟ್ ಗೈಸ್. ಓಕೆ, ಲೆಟ್ಸ್ ಸಿ. ಓಕೆ, ದೇರ್ ಈಸ್ 4 of Swords. 4 of Swords ಅಂದ್ರೆ ಏನೋ ಸ್ವಲ್ಪ ಬ್ಯಾಕ್ ಆಫ್ ಆಗೋದು, ಸ್ವಲ್ಪ ಲೈಫಲ್ಲಿ ಸ್ವಲ್ಪ ಬ್ರೇಕ್ ತಗೊಳ್ಳೋದು, ಸ್ವಲ್ಪ ಕಾಮ್ ಡೌನ್ ಆಗೋದು, ಸ್ವಲ್ಪ ರೆಸ್ಟ್ ತಗೊಳ್ಳೋಣ, ಸೊ ದಟ್ ನಾನು ನೆಕ್ಸ್ಟ್ ವೀಕ್ ನಾನು ಸ್ವಲ್ಪ ಎನರ್ಜೆಟಿಕ್ ಆಗಿ ವರ್ಕ್ ಮಾಡ್ಬೋದು, ಸ್ವಲ್ಪ ನಾನು ಬ್ರೇಕ್ ತಗೊಳ್ಳೋಣ. ಮೇ ಬಿ ಎಲ್ಲೋ ಒಂದ್ ಕಡೆ ನಿಮಗೆ ಇಟ್ಸ್ ಅನ್ ಇಂಡಿಕೇಶನ್ ಗೈಸ್, ತುಂಬಾ ಓಡ್ತಾ ಇದ್ದೀರಾ ನೀವು, ರನ್ನಿಂಗ್ ರೇಸ್ ಅಲ್ಲಿ ಮುಂದೆನೆ ಬರ್ಬೇಕು ಅಂತ ಫಸ್ಟ್ ಗೇರ್ ಅಲ್ಲಿ ಹೋಗ್ತಾ ಇದೆ ನಿಮ್ಮ ಗಾಡಿ, ಸ್ವಲ್ಪ ಸ್ಲೋ ಡೌನ್ ಮಾಡ್ಕೋಬೇಕು. ಐ ನೋ ಕರಿಯರ್ ಅಲ್ಲಿ ಸಕ್ಸಸ್ ಬೇಕು, ಐ ನೋ ಎನರ್ಜಿ ಇರ್ಬೇಕಾದ್ರೆ 100% ಕೊಡ್ಬೇಕು, ಬಟ್ ಮೇ ಬಿ ಇಫ್ ಪಾಸಿಬಲ್ ಸ್ವಲ್ಪ ಬ್ರೇಕ್ ತಗೊಳ್ಳಿ, ಸ್ವಲ್ಪ ಸೆಲ್ಫ್ ಲವ್ ಅದ್ರ ಮೇಲೆ ಫೋಕಸ್ ಮಾಡಿ, ಸ್ವಲ್ಪ ಇಫ್ ಪಾಸಿಬಲ್ ನಿಮಗೋಸ್ಕರ ಸ್ವಲ್ಪ ಟೈಮ್ ಕೊಡಿ, ವೆಕೇಶನ್ ಕೊಡಿ. ಬಿಕಾಸ್ ನೀವು ಇಲ್ಲಿ ವರ್ಕ್ ಮಾಡ್ತಾ ಇರೋದು ನೋಡಿದ್ರೆ ಹಗಲು ರಾತ್ರಿ ವರ್ಕ್ ಮಾಡ್ತಾ ಇದ್ದೀರಾ, ವೀಕ್ ಆಫ್ ಅಲ್ಲೂ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ದೇ ಅಲ್ದ ಇರೋ ಕೆಲವೊಂದೊಂದು ಕೆಲಸಗಳನ್ನ ಆಕ್ಸೆಪ್ಟ್ ಮಾಡ್ಕೊಂತ ಇದ್ದೀರಾ. ಆಯ್ತು ನಾನು ಮಾಡ್ತೀನಿ ಅಂತ ಆಕ್ಸೆಪ್ಟ್ ಮಾಡ್ಕೊಂತ ಇದ್ದೀರಾ. ಐ ಗೆಸ್ ಈ ತರ ಎಲ್ಲ ಮಾಡಬೇಡಿ, ನಿಮ್ ಕೈಲಿ ಎಷ್ಟು ಪೊಟೆನ್ಶಿಯಲ್ ಇದೆ ಅಷ್ಟು ಮಾಡಿ. ಮೇ ಬಿ ಹೊಸ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಬ್ರೇಕ್ ತಗೊಳ್ಳೋದು, ದಿಸ್ ಇಸ್ ಹೈ ಟೈಮ್. ಓಕೆ, ಸೊ ದಿಸ್ ಇಸ್ ಹೈ ಟೈಮ್. ಸ್ವಲ್ಪ ನೀವು ಎಕ್ಸ್ಪೆರಿಮೆಂಟ್ ಮಾಡೋದನ್ನ ಕಡಿಮೆ ಮಾಡಿ, ನಿಮ್ಮ ಮೇಲೆ ಜಾಸ್ತಿ ನೀವು ಫೋಕಸ್ ಮಾಡ್ಕೊಳ್ಳಿ. ಬಿಕಾಸ್ ಆ ಒಂದು ಮೆಂಟಲ್ ಸ್ಟ್ರೆಸ್ ಅನ್ನೋದು ಸ್ವಲ್ಪ ಕಡಿಮೆ ಆಗಬೇಕು. ಬಿಕಾಸ್ ಐ ಡೋಂಟ್ ನೋ, ಯು ನೀಡ್ ದಟ್ ಬ್ರೇಕ್. ಇಫ್ ಪಾಸಿಬಲ್ ಎಕ್ಸ್ಟ್ರಾ ಹಾಬೀಸ್ ಏನಾದರೂ ಇದ್ರೆ ನಿಮ್ದು, ಆಟ ಆಡೋದಾಗಿರ್ಬೋದು, ಯೋಗ ಮಾಡೋದು, ಆ ಹಾಬೀಸ್ಗಳಿಗೆ ನೀವು ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇಫ್ ಪಾಸಿಬಲ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ, ನಿಮ್ಮ ಮೈಂಡ್ ಪೀಸ್ನೆಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಆಲ್ ರೈಟ್, ಸೊ ನೆಕ್ಸ್ಟ್ 4 of Wands ಅಡ್ವೈಸ್ ಪಾರ್ಟಿಗೆ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಗೈಸ್, ನೆಗ್ಲೆಕ್ಟ್ ಮಾಡಬೇಡಿ ಫ್ಯಾಮಿಲಿನ. ನಿಮ್ಮ ಕ್ಲೋಸ್ ಪೀಪಲ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಇಫ್ ಪಾಸಿಬಲ್ ರಜೆ ತಗೊಂಡು ನಿಮ್ಮ ಮನೆಗೆ ಹೋಗಿ ಬನ್ನಿ, ನಿಮ್ಮ ನೇಟಿವ್ಗೆ ಹೋಗಿ ಬನ್ನಿ, ನಿಮ್ಮ ಕ್ಲೋಸ್ ಪೀಪಲ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಎಲ್ಲೋ ಒಂದ್ ಕಡೆ ನೀವು ಯಾವ ತರ ಪರ್ಸನ್ ಅಂದ್ರೆ ಕನೆಕ್ಷನ್ಸ್ಗೂ ವ್ಯಾಲ್ಯೂ ಕೊಡ್ತೀರಾ, ಫ್ರೆಂಡ್ಶಿಪ್, ಫ್ಯಾಮಿಲಿ, ಇದೆಲ್ಲ ನಿಮಗೆ ಮ್ಯಾಟರ್ ಆಗುತ್ತೆ. ಐ ಗೆಸ್
ಇಫ್ ಪಾಸಿಬಲ್ ನೀವು ಸ್ವಲ್ಪ ಬ್ರೇಕ್ ತಗೊಂಡು ನಿಮ್ಮ ಕ್ಲೋಸ್ ಪೀಪಲ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ದಿಸ್ ಇಸ್ ಹೈ ಟೈಮ್. ಆ್ಯಂಡ್ ಸ್ಟ್ರಗಲ್ ಅನ್ನೋದು ಲೈಫಲ್ಲಿ ಇದ್ದಿದ್ದೆ, ಕರಿಯರಲ್ಲಿ ಆಗಿರ್ಬೋದು, ಏನರಲ್ಲಾದ್ರೂ ಆಗಿರ್ಬೋದು. ಸ್ಟ್ರಗಲ್ ಹಿಂದೆ ಓಡೋಗ್ಬೇಡಿ, ಸಕ್ಸಸ್ ಹಿಂದೆ ತುಂಬ ಓಡೋಗ್ಬೇಡಿ. ಸ್ವಲ್ಪ ಬ್ರೇಕ್ ಕೊಡ್ಬೇಕು ನೀವು, ಸ್ವಲ್ಪ ಸೆಲ್ಫ್ ಲವ್, ಒಂದು ಶಾರ್ಟ್ ವೆಕೇಶನ್ ಮನೆ ಕಡೆ, ಒಂದು ಶಾರ್ಟ್ ಟೈಮ್ ನಿಮ್ಮ ಕ್ಲೋಸ್ ಪೀಪಲ್ ಜೊತೆ ಸ್ಪೆಂಡ್ ಮಾಡೋದಕ್ಕೆ ಒಂದು ಶಾರ್ಟ್ ಬ್ರೇಕ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಏನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಗೈಸ್. ಅಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಈ ಮೆಸೇಜ್ಗಳು ಇಷ್ಟ ಆಗಿ ಕ್ಲೈಮ್ ಮಾಡ್ಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ನಲ್ಲಿ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.